ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಅಟ್ಟಹಾಸ ಮಿತಿ ಮೀರಿದೆ. ಸರ್ಕಾರ ಆನೆ ಸೆರೆಗೆ ಅನುಮತಿ ನೀಡಿದ ಬೆನ್ನಲ್ಲೇ ಕಾರ್ಯಾಚರಣೆ ಆರಂಭವಾಗುವ ಮೊದಲೇ ಆನೆಯೊಂದು ಕಾರ್ಮಿಕನನ್ನ ಬಲಿ ಪಡೆದಿದೆ. ಮಲೆನಾಡಿಗರು ರೊಚ್ಚಿಗೆದ್ದಿದ್ದು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಫಿನಾಡಲ್ಲಿ ಕಾಡಾನೆಯ ಅಟ್ಟಹಾಸ, ಹಾವೇರಿ ಮೂಲದ ಕಾರ್ಮಿಕ ಬಲಿ, ತೋಟದಲ್ಲಿ ಮೃತದೇಹ ಬಿದ್ದಿರುವುದು, ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಗ್ರಾಮಸ್ಥರು, ಅರಣ್ಯ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ. ಇದು ಕಂಡು ಬಂದಿದ್ದು ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನ ಅರಣ್ಯ ವಲಯ ವ್ಯಾಪ್ತಿಯ ಹುಣಸೇಹಳ್ಳಿಯ ಪುರ ಸಮೀಪ. ಕಳೆದ ಹಲವು ದಿನಗಳಿಂದ ಚಿಕ್ಕಮಗಳೂರಿನ ಹುಣಸೇಹಳ್ಳಿ, ಪುರ ಮತ್ತು ಹ್ಯಾರಂಬಿ ಭಾಗಗಳಲ್ಲಿ ಕಾಡಾನೆ ಉಪಟಳ ಜೋರಾಗಿತ್ತು. ಗ್ರಾಮಸ್ಥರು ಹಲವು ಬಾರಿ ಆನೆ ಸೆರೆ ಹಿಡಿಯಲು ಮನವಿ ಮಾಡಿದ್ರು. ಸರ್ಕಾರ ಆನೆ ಸೆರೆಗೆ ಅನುಮತಿ ಕೂಡ ನೀಡಿತ್ತು. ಆದರೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸುವ ಮುನ್ನವೇ ಮತ್ತೊಬ್ಬ ಕಾರ್ಮಿಕ ಕಾಡಾನೆಗೆ ಬಲಿಯಾಗಿದ್ದಾನೆ. 9 ಗಂಟೆಗೆ ತೋಟದ ಮಾಲೀಕರು ಹೂ ಕುಯ್ಯಕ್ಕೆ ಅಂತ ಹೋದಾಗ ಬಾಡಿ ಬಿದ್ದಿದ್ದು ನೋಡಿ ತಕ್ಷಣವಾಗಿ ಸ್ಥಳೀಯ ಪೊಲೀಸರಿಗೆ ವಿಷಯ ಮುಟ್ಟಿಸಿದ ತಕ್ಷಣನೇ ಜಿಲ್ಲಾಡಳಿತ ಬಾರಿ ಅತಿ ಶೀಘ್ರದಲ್ಲಿ, ಬಹುಶಃ ಆಶ್ಚರ್ಯ ಆಗ್ತದೆ, 10 ನಿಮಿಷದಲ್ಲಿ ಸ್ಪಾಟಿಗೆ ಬಂದು ಖಾಸಗಿ ಆಂಬ್ಯುಲೆನ್ಸ್ನಲ್ಲಿ ಬಾಡಿಯನ್ನ ಲಿಫ್ಟ್ ಮಾಡಿಕೊಂಡು ಅರಣ್ಯ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿದರು. ಸಚಿವ ಈಶ್ವರ್ ಖಂಡ್ರೆ ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟು ಹಿಡಿದರು. ಯಾಕೆಂದ್ರೆ ಮಲೆನಾಡು ಭಾಗದಲ್ಲಿ ಇದಾಗಲೇ 3ನೇ ಸಾವಾಗಿದೆ. ನಾವು ಪ್ರತಿ ಬಾರಿ ಕೂಡ ಕಾರವಾಗಿ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸಿದ್ರು ಕೂಡ ಯಾರು ಅದನ್ನ ಕಿವಿಗೆ ಹಾಕಂತ ಇಲ್ಲ. ಯಾಕೆಂದ್ರೆ ಮಲೆನಾಡಿಗರು ಅಂದ್ರೆ ಈ ಪ್ರಾಣಿಗಳು ಜಾಸ್ತಿಯಾಗಿ ನಾವು ಅಲ್ಲಿಂದ ಹೋಗ್ಲಿ ಅನ್ನೋ ಒಂದು ತಲೆಯಲ್ಲಿ ಬಂದು ಕೂತಿರ್ಬೋದು ಜಾಗ ಖಾಲಿ ಮಾಡಲಿ ಅಂತ. ಆದ್ರೆ ಇದು ಇದೇ ರೀತಿ ಮುಂದೋದ್ರೆ ನಾವು ಕಾನೂನು ಮನುಷ್ಯರಿಗಾಗಿರೋದು, ಪ್ರಾಣಿಗಳಿಗ ಕಾನೂನಿಲ್ಲ. ಕಾನೂನು ಮನುಷ್ಯರಿಗಾಗಿ ಅಂತೇಳಿ ಬದುಕಲಿಕ್ಕಾಗಿ ಕಾನೂನು ಮಾಡಿರೋದು. ಅದರ ವಿರುದ್ಧವಾಗಿ ನಾವು ಹೋಗಬೇಕಾಗ್ತದೆ. ಕಾಡಾನೆ ಉಪಟಳದಿಂದ ಮಲೆನಾಡಿನ ಜನತೆ ಪ್ರತಿದಿನ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಾಗಿದೆ. ಸರ್ಕಾರ ಅನುಮತಿ ನೀಡಿದ ತಕ್ಷಣವೇ ಆನೆ ಸೆರೆಗೆ ಮುಂದಾಗಿದ್ರೆ ಅನಾಹುತ ತಪ್ಪಿ ಹೋಗ್ತಾ ಇತ್ತು ಅನ್ನೋ ಮಾತು ಕೇಳಿ ಬರ್ತೇವೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಅಟ್ಟಹಾಸ ಮಿತಿ ಮೀರಿದೆ. ಸರ್ಕಾರ ಆನೆ ಸೆರೆಗೆ ಅನುಮತಿ ನೀಡಿದ ಬೆನ್ನಲ್ಲೇ ಕಾರ್ಯಾಚರಣೆ ಆರಂಭವಾಗುವ ಮೊದಲೇ ಆನೆಯೊಂದು ಕಾರ್ಮಿಕನನ್ನ ಬಲಿ ಪಡೆದಿದೆ. ಮಲೆನಾಡಿಗರು ರೊಚ್ಚಿಗೆದ್ದಿದ್ದು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಫಿನಾಡಲ್ಲಿ ಕಾಡಾನೆಯ ಅಟ್ಟಹಾಸ, ಹಾವೇರಿ ಮೂಲದ ಕಾರ್ಮಿಕ ಬಲಿ, ತೋಟದಲ್ಲಿ ಮೃತದೇಹ ಬಿದ್ದಿರುವುದು, ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಗ್ರಾಮಸ್ಥರು, ಅರಣ್ಯ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ. ಇದು ಕಂಡು ಬಂದಿದ್ದು ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನ ಅರಣ್ಯ ವಲಯ ವ್ಯಾಪ್ತಿಯ ಹುಣಸೇಹಳ್ಳಿಯ ಪುರ ಸಮೀಪ. ಕಳೆದ ಹಲವು ದಿನಗಳಿಂದ ಚಿಕ್ಕಮಗಳೂರಿನ ಹುಣಸೇಹಳ್ಳಿ, ಪುರ ಮತ್ತು ಹ್ಯಾರಂಬಿ ಭಾಗಗಳಲ್ಲಿ ಕಾಡಾನೆ ಉಪಟಳ ಜೋರಾಗಿತ್ತು. ಗ್ರಾಮಸ್ಥರು ಹಲವು ಬಾರಿ ಆನೆ ಸೆರೆ ಹಿಡಿಯಲು ಮನವಿ ಮಾಡಿದ್ರು. ಸರ್ಕಾರ ಆನೆ ಸೆರೆಗೆ ಅನುಮತಿ ಕೂಡ ನೀಡಿತ್ತು. ಆದರೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸುವ ಮುನ್ನವೇ ಮತ್ತೊಬ್ಬ ಕಾರ್ಮಿಕ ಕಾಡಾನೆಗೆ ಬಲಿಯಾಗಿದ್ದಾನೆ. 9 ಗಂಟೆಗೆ ತೋಟದ ಮಾಲೀಕರು ಹೂ ಕುಯ್ಯಕ್ಕೆ ಅಂತ ಹೋದಾಗ ಬಾಡಿ ಬಿದ್ದಿದ್ದು ನೋಡಿ ತಕ್ಷಣವಾಗಿ ಸ್ಥಳೀಯ ಪೊಲೀಸರಿಗೆ ವಿಷಯ ಮುಟ್ಟಿಸಿದ ತಕ್ಷಣನೇ ಜಿಲ್ಲಾಡಳಿತ ಬಾರಿ ಅತಿ ಶೀಘ್ರದಲ್ಲಿ, ಬಹುಶಃ ಆಶ್ಚರ್ಯ ಆಗ್ತದೆ, 10 ನಿಮಿಷದಲ್ಲಿ ಸ್ಪಾಟಿಗೆ ಬಂದು ಖಾಸಗಿ ಆಂಬ್ಯುಲೆನ್ಸ್ನಲ್ಲಿ ಬಾಡಿಯನ್ನ ಲಿಫ್ಟ್ ಮಾಡಿಕೊಂಡು ಅರಣ್ಯ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿದರು. ಸಚಿವ ಈಶ್ವರ್ ಖಂಡ್ರೆ ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟು ಹಿಡಿದರು. ಯಾಕೆಂದ್ರೆ ಮಲೆನಾಡು ಭಾಗದಲ್ಲಿ ಇದಾಗಲೇ 3ನೇ ಸಾವಾಗಿದೆ. ನಾವು ಪ್ರತಿ ಬಾರಿ ಕೂಡ ಕಾರವಾಗಿ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸಿದ್ರು ಕೂಡ ಯಾರು ಅದನ್ನ ಕಿವಿಗೆ ಹಾಕಂತ ಇಲ್ಲ. ಯಾಕೆಂದ್ರೆ ಮಲೆನಾಡಿಗರು ಅಂದ್ರೆ ಈ ಪ್ರಾಣಿಗಳು ಜಾಸ್ತಿಯಾಗಿ ನಾವು ಅಲ್ಲಿಂದ ಹೋಗ್ಲಿ ಅನ್ನೋ ಒಂದು ತಲೆಯಲ್ಲಿ ಬಂದು ಕೂತಿರ್ಬೋದು ಜಾಗ ಖಾಲಿ ಮಾಡಲಿ ಅಂತ. ಆದ್ರೆ ಇದು ಇದೇ ರೀತಿ ಮುಂದೋದ್ರೆ ನಾವು ಕಾನೂನು ಮನುಷ್ಯರಿಗಾಗಿರೋದು, ಪ್ರಾಣಿಗಳಿಗ ಕಾನೂನಿಲ್ಲ. ಕಾನೂನು ಮನುಷ್ಯರಿಗಾಗಿ ಅಂತೇಳಿ ಬದುಕಲಿಕ್ಕಾಗಿ ಕಾನೂನು ಮಾಡಿರೋದು. ಅದರ ವಿರುದ್ಧವಾಗಿ ನಾವು ಹೋಗಬೇಕಾಗ್ತದೆ. ಕಾಡಾನೆ ಉಪಟಳದಿಂದ ಮಲೆನಾಡಿನ ಜನತೆ ಪ್ರತಿದಿನ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಾಗಿದೆ. ಸರ್ಕಾರ ಅನುಮತಿ ನೀಡಿದ ತಕ್ಷಣವೇ ಆನೆ ಸೆರೆಗೆ ಮುಂದಾಗಿದ್ರೆ ಅನಾಹುತ ತಪ್ಪಿ ಹೋಗ್ತಾ ಇತ್ತು ಅನ್ನೋ ಮಾತು ಕೇಳಿ ಬರ್ತೇವೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.
ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಅಟ್ಟಹಾಸ ಮಿತಿ ಮೀರಿದೆ. ಸರ್ಕಾರ ಆನೆ ಸೆರೆಗೆ ಅನುಮತಿ ನೀಡಿದ ಬೆನ್ನಲ್ಲೇ ಕಾರ್ಯಾಚರಣೆ ಆರಂಭವಾಗುವ ಮೊದಲೇ ಆನೆಯೊಂದು ಕಾರ್ಮಿಕನನ್ನ ಬಲಿ ಪಡೆದಿದೆ. ಮಲೆನಾಡಿಗರು ರೊಚ್ಚಿಗೆದ್ದಿದ್ದು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಫಿನಾಡಲ್ಲಿ ಕಾಡಾನೆಯ ಅಟ್ಟಹಾಸ, ಹಾವೇರಿ ಮೂಲದ ಕಾರ್ಮಿಕ ಬಲಿ, ತೋಟದಲ್ಲಿ ಮೃತದೇಹ ಬಿದ್ದಿರುವುದು, ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಗ್ರಾಮಸ್ಥರು, ಅರಣ್ಯ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ. ಇದು ಕಂಡು ಬಂದಿದ್ದು ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನ ಅರಣ್ಯ ವಲಯ ವ್ಯಾಪ್ತಿಯ ಹುಣಸೇಹಳ್ಳಿಯ ಪುರ ಸಮೀಪ. ಕಳೆದ ಹಲವು ದಿನಗಳಿಂದ ಚಿಕ್ಕಮಗಳೂರಿನ ಹುಣಸೇಹಳ್ಳಿ, ಪುರ ಮತ್ತು ಹ್ಯಾರಂಬಿ ಭಾಗಗಳಲ್ಲಿ ಕಾಡಾನೆ ಉಪಟಳ ಜೋರಾಗಿತ್ತು. ಗ್ರಾಮಸ್ಥರು ಹಲವು ಬಾರಿ ಆನೆ ಸೆರೆ ಹಿಡಿಯಲು ಮನವಿ ಮಾಡಿದ್ರು. ಸರ್ಕಾರ ಆನೆ ಸೆರೆಗೆ ಅನುಮತಿ ಕೂಡ ನೀಡಿತ್ತು. ಆದರೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸುವ ಮುನ್ನವೇ ಮತ್ತೊಬ್ಬ ಕಾರ್ಮಿಕ ಕಾಡಾನೆಗೆ ಬಲಿಯಾಗಿದ್ದಾನೆ. 9 ಗಂಟೆಗೆ ತೋಟದ ಮಾಲೀಕರು ಹೂ ಕುಯ್ಯಕ್ಕೆ ಅಂತ ಹೋದಾಗ ಬಾಡಿ ಬಿದ್ದಿದ್ದು ನೋಡಿ ತಕ್ಷಣವಾಗಿ ಸ್ಥಳೀಯ ಪೊಲೀಸರಿಗೆ ವಿಚಾರ ಮುಟ್ಟಿಸಿದ ತಕ್ಷಣನೇ ಜಿಲ್ಲಾಡಳಿತ ಭಾರಿ ಅತಿ ಶೀಘ್ರದಲ್ಲಿ, ಬಹುಶಃ ಆಶ್ಚರ್ಯ ಆಗ್ತದೆ, 10 ನಿಮಿಷದಲ್ಲಿ ಸ್ಪಾಟಿಗೆ ಬಂದು ಖಾಸಗಿ ಆಂಬ್ಯುಲೆನ್ಸ್ನಲ್ಲಿ ಬಾಡಿಯನ್ನ ಲಿಫ್ಟ್ ಮಾಡಿಕೊಂಡು ಅರಣ್ಯ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿದ್ರು. ಸಚಿವ ಈಶ್ವರ್ ಖಂಡ್ರೆ ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟು ಹಿಡಿದ್ರು. ಯಾಕೆಂದ್ರೆ ಮಲೆನಾಡು ಭಾಗದಲ್ಲಿ ಇದಾಗಲೇ 3ನೇ ಸಾವಾಗಿದೆ. ನಾವು ಪ್ರತಿ ಬಾರಿ ಕೂಡ ಕಾರವಾಗಿ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸಿದ್ರು ಕೂಡ ಯಾರು ಅದನ್ನ ಕಿವಿಗೆ ಹಾಕಂತ ಇಲ್ಲ. ಯಾಕೆಂದ್ರೆ ಮಲೆನಾಡಿಗರು ಅಂದ್ರೆ ಈ ಪ್ರಾಣಿಗಳು ಜಾಸ್ತಿಯಾಗಿ ನಾವು ಅಲ್ಲಿಂದ ಹೋಗ್ಲಿ ಅನ್ನೋ ಒಂದು ತಲೆಯಲ್ಲಿ ಬಂದು ಕೂತಿರ್ಬೋದು ಜಾಗ ಖಾಲಿ ಮಾಡಲಿ ಅಂತ. ಆದ್ರೆ ಇದು ಇದೇ ರೀತಿ ಮುಂದೋದ್ರೆ ನಾವು ಕಾನೂನು ಮನುಷ್ಯರಿಗಾಗಿರೋದು, ಪ್ರಾಣಿಗಳಿಗ ಕಾನೂನಿಲ್ಲ. ಕಾನೂನು ಮನುಷ್ಯರಿಗಾಗಿ ಅಂತೇಳಿ ಬದುಕಲಿಕ್ಕಾಗಿ ಕಾನೂನು ಮಾಡಿರೋದು. ಅದ್ರ ವಿರುದ್ಧವಾಗಿ ನಾವು ಹೋಗಬೇಕಾಗ್ತದೆ. ಕಾಡಾನೆ ಉಪಟಳದಿಂದ ಮಲೆನಾಡಿನ ಜನತೆ ಪ್ರತಿದಿನ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಾಗಿದೆ. ಸರ್ಕಾರ ಅನುಮತಿ ನೀಡಿದ ತಕ್ಷಣವೇ ಆನೆ ಸೆರೆಗೆ ಮುಂದಾಗಿದ್ರೆ ಅನಾಹುತ ತಪ್ಪಿ ಹೋಗ್ತಾ ಇತ್ತು ಅನ್ನೋ ಮಾತು ಕೇಳಿ ಬರ್ತಿವೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಅಟ್ಟಹಾಸ ಮಿತಿ ಮೀರಿದೆ. ಸರ್ಕಾರ ಆನೆ ಸೆರೆಗೆ ಅನುಮತಿ ನೀಡಿದ ಬೆನ್ನಲ್ಲೇ ಕಾರ್ಯಾಚರಣೆ ಆರಂಭವಾಗುವ ಮೊದಲೇ ಆನೆಯೊಂದು ಕಾರ್ಮಿಕನನ್ನ ಬಲಿ ಪಡೆದಿದೆ. ಮಲೆನಾಡಿಗರು ರೊಚ್ಚಿಗೆದ್ದಿದ್ದು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಫಿನಾಡಲ್ಲಿ ಕಾಡಾನೆಯ ಅಟ್ಟಹಾಸ, ಹಾವೇರಿ ಮೂಲದ